ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ನನಗಿದೊಂದೇ ದಾರಿ. ನಾನು ಸಾಯ್ತೀನಿ. ಇನ್ನು ಬದುಕೋ ಆಸೆ ನನಗಿಲ್ಲ. ಜೀವನದಲ್ಲಿ ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ. ಇನ್ನೂ ಅನುಭವಿಸೋ ಶಕ್ತಿ ನನಗಿಲ್ಲ. ನಾನು ಮಾಡ್ತಿರೋದ್ರಲ್ಲಿ ಯಾವುದೇ ತಪ್ಪಿದೆ ಅಂತ ಅನ್ನಿಸ್ತಿಲ್ಲ ನನಗೆ. ಹೋಗ್ಬರ್ತೀನಮ್ಮ. ನಮ್ಮ ಮನೆಯಲ್ಲ ಎಲ್ಲಿ ನೋಡ್ತೀಯಾ? ಎಲ್ಲೋಗ್ತೀಯಾ? ಸಿಕ್ಕೇ ಸಿಗ್ತೀಯಾ? ನಡಿಯೋ ಮಚ್ಚ. ಕಾಲೇಜೇನೋ ಮುಗೀತು. ನಂಗೊಂದು ಕೆಲಸ ಬೇಕಲ್ವಾ? ಏನು ಮಾಡಲಿ? ಎಕ್ಸ್ಕ್ಯೂಸ್ ಮೀ ಸರ್. ಏನೋ ಸರ್ ನಂಗೊಂದು ಕೆಲಸ ಬೇಕಿತ್ತು ಸರ್. ಹೌದಾ, ಕೆಲಸ ಬೇಕಿತ್ತ? ಒಳಗೆ ಬನ್ನಿ. ಸರ್ ನನ್ನ ಹೆಸರು ಐಂದ್ರಿ ಅಂತ. ಏನ್ರಿ? ಐಂದ್ರಿ ಸರ್. ಹೇಳ್ರಿ. ನಾನಿಲ್ಲೇ ಹತ್ತಿರದಲ್ಲಿರೋ ಕಾಲೇಜಲ್ಲಿ ಓದ್ತಿರೋದು. ನಮ್ಮ ಮನೇಲಿ ತುಂಬ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ನಂಗೊಂದು ಕೆಲಸ ಬೇಕಿತ್ತು ಸರ್. ಈ ಕೆಲಸದ ಅವಶ್ಯಕತೆ ತುಂಬ ಇದೆ ಸರ್. ನನ್ನ ಹತ್ರ ಕೆಲಸ ಮಾಡ್ಬೇಕಂದೈತಂದರೆ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಮಾತ್ರ ಕೆಲಸ, ಇಲ್ಲಾಂದರೆ ಹೋಗ್ತಾ ಇರ್ಬೋದು. ನೀವೇನು ಹೇಳಿದ್ರು ಕೇಳ್ತೀನಿ ಸರ್. ನನಗೆ ಕೆಲಸದ ಅವಶ್ಯಕತೆ ತುಂಬ ಇದೆ. ನನಗೆ ಕೆಲಸ ಬೇಕೇ ಬೇಕು ಸರ್. ಹಂಗಾದರೆ ಇವತ್ತಿಂದನೇ ಕೆಲಸ ಶುರು ಮಾಡ್ಬೋದಲ್ಲ? ಆಯಿತು ಸರ್, ಇವತ್ತಿಂದನೇ ಮಾಡ್ತೀನಿ ಸರ್. ಏನು ಕೆಲಸ ಮಾಡಬೇಕು ಸರ್? ಜೆರಾಕ್ಸ್ ಶಾಪಲ್ಲಿ ಬಂದೇನು ಕಳೆ ಕೀಳ್ತೀಯಾ? ಬಂದಿರೋ ಪ್ರಿಂಟೌಟ್ ಪಿನ್ ಮಾಡೋಗಮ್ಮ. ಆಯಿತು ಸರ್. ಓಯ್, ಬ್ಯಾಗ್ ಎತ್ತಿಟ್ಬಿಟ್ಟು. ಸರಿ ಸರ್. ಏಯ್ ಏಯ್ ಏನೇ ಮಾಡ್ತಾ ಇದೆಯಾ ಕತ್ತೆ? ಏಯ್ ಹೋಗಿ ಕೆಲಸ ಮಾಡೆ. ಈ ಮನೆಯಲ್ಲಿ ಮೂರೊತ್ತಿದೆ ಸಾವು. ಮನೇಲಿ ನೆಮ್ಮದಿನೇ ಇಲ್ಲ. ಈ ಮೂದೇವಿಯಿಂದ ನಾನು ಅರ್ಧ ನೆಮ್ಮದಿನೇ ಹೋಯ್ತು. ಏ ಮೂದೇವಿ, ನೆಟ್ಟಗೆ ತೊಳಿ. ಈ ಮನೇಲಿ ಯಾವಾಗ್ಲೂ ಇದೇ ಗೋಳು. ಯಾವಾಗ್ಲೂ ಸಾಯ್ತಾ ಇರ್ತಾರೆ ಈ ಮನೆಗ. ತಲೆ ಕೆಟ್ಟ ಕರ ಹಿಡ್ದೋಗೈತೆ.
ಆ ಮೂದೇವಿನ ಯಾವ್ದಾದ್ರೂ ಗಂಡ್ ಪ್ರಾಣಿ ಕೊಟ್ಟು ಮದ್ವೆ ಮಾಡಿ ತೊಲಗ್ಸು, ಅವಾಗಾದ್ರೂ ನೆಮ್ಮದಿ ಇರುತ್ತೆ. ಸುಶೀಲಕ್ಕ, ಓ ಸುಶೀಲಕ್ಕ. ಬಂದ್ರು ನೋಡೋರು. ಯಾರು? ಏನ್ ಪಾರ್ವತಕ್ಕ ಈ ಕಡೆ? ಅದಾ ಏನಿಲ್ಲ ಅಮ್ಮ, ಸುಮ್ಮನೆ ನಿನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಸುಮ್ನೆ ಬರೋ ಜಾಯ್ಮಾನ ನಿಂದಲ್ಲ, ಬಂದಿದ್ ವಿಷಯ ಏನ್ ಹೇಳು. ಅದಾ ನಿಮ್ ಮಗ್ಳ ವಿಷಯ ಗೊತ್ತಿಲ್ವಾ ನಿನ್ಗೆ? ಅವಳ ವಿಷಯನಾ? ಏನು? ಅದಾ ನಿನ್ ಮಗ್ಳು ಜೆರಾಕ್ಸ್ ಶಾಪಲ್ಲಿ ಕೆಲ್ಸಕ್ಕೆ ಹೋಗ್ತಿರೋ ವಿಷಯ ಗೊತ್ತಿಲ್ವಾ ನಿನ್ಗೆ? ಕೆಲ್ಸಕ್ಕ? ಅವಳ? ಅಯ್ಯೋ, ನಿನ್ ಮಗ್ಳು ಕೆಲ್ಸಕ್ಕೆ ಹೋಗೋ ವಿಷಯ ನಿನಗ್ ಗೊತ್ತಿಲ್ವಾ? ಹಾಗಾದ್ರೆ ನಾನು ಕೇಳಿದ್ ನಿಜಾನೇ ಬಿಡಪ್ಪ. ಪಾರ್ವತಕ್ಕ, ಸುತ್ತಿ ಬಳಸಿ ಮಾತಾಡ್ಬೇಡ, ಏನ್ ವಿಷಯ ನೆಟ್ಟಿಗೆ ಹೇಳು. ನಾನ್ ನೋಡ್ದೆ ಆ ಜೆರಾಕ್ಸ್ ಶಾಪು ನಿಂದೇನೇ ಹೋಗ್ತಾ ಇದ್ದ. ನನ್ ಕಣ್ ತಪ್ಸಿ ಇಷ್ಟೆಲ್ಲ ನಡೀತಿದ್ಯಾ? ಹ್ಞೂ, ಮೊನ್ನೆ ನೋಡಿದ್ರೆ ಆ ಕಾಲೇಜ್ ಹುಡುಗರು, ನೆನ್ನೆ ನೋಡಿದ್ರೆ ಆ ಜೆರಾಕ್ಸ್ ಶಾಪ್ ಅವನು, ನಾಳೆ ಇನ್ಯಾರೋ ನಾ ಕಾನೆ. ಬಿಡಿ, ಕಂಡೋರ್ ಮನೆ ವಿಷಯ ನನಗೆ ಎತ್ತಕ್ಕೆ. ಒಲೆ ಮೇಲೆ ಏನೋ ಇಟ್ಟಿದ್ದೀನಿ, ಬತ್ತೀನಿ ರೀ. ಸರಿ ರೀ, ನಿಮ್ಗೇನೋ ಹೇಳಿ. ನನ್ಗೆಲ್ಲ ಗೊತ್ತು, ನಾನು ಕೇಳಿಸ್ಕೊಂಡೆ. ಬಾರೇ ಇಲ್ಲೇ. ಈ ಮೂದೇವಿ ಮೊದಲು ಮದ್ವೆ ಮಾಡಿ ಕಳಿಸ್ಬೇಕು. ಅಯ್ಯಯ್ಯೋ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ ಇವಳಿಂದ. ಇಷ್ಟೆಲ್ಲ ನೋಡ್ಕೊಂಡ್ರು ನಮ್ಗೇನು ಉಳಿಸಿದ್ಲು ಇವಳು? ಎಲ್ಲ ಹಾಳು ಮಾಡಿಟ್ಬಿಟ್ಲು ನಮ್ದು. ಮಾನ ಮರ್ಯಾದೆ ಎಲ್ಲ ಹೋಯ್ತು. ಬೆಳಕು, ಇಂಥ ಬೆಳಕು ನನ್ನ ಜೀವನದಲ್ಲಿ ನೋಡಿ ಎಷ್ಟು ದಿನ ಆಯಿತು. ಇಂಥ ಬೆಳಕು ನನ್ನ ಜೀವನದಲ್ಲಿ ಯಾವಾಗ ಬರುತ್ತೋ? ನನ್ನ ಕಷ್ಟ ಯಾರಿಗೆ ಹೇಳಿ? ಕೇಳಿಸ್ಕೊಳಲ್ಲ ಯಾರು? ಗಾಳಿ ಕ್ವಾಟ್ರ್ ಬಾಟ್ಲಿ ಹಂಗೆಲ್ಲ ತೆಗ್ಯ ಬಾಟ್ಲು ಯಾರಿದು? ಎಲ್ಲಿಂದ ಮಜ್ಜಿಗೆ ತಗೊಂಬ, ಮಜ್ಜಿಗೆ. ಅಲ್ಲ ರೀ, ಅದು ಏನಲ್ಲ ಏಸು. ನಿಮ್ಮ ಹತ್ರ ಮಾತಾಡೋ ಅಧಿಕಾರ ಇಲ್ವಾ ನಮಗೆ? ಯಾರ ಹತ್ರ ಅಧಿಕಾರ ಚಲಾಯಿಸಿದ್ಯಾ? ಅಮ್ಮ, ಏಯ್, ಎಲ್ಲಿಗೋಗ್ತಾ ಇದೀಯಾ?
ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ಯಾವ ಕೆಲ್ಸಕ್ಕೆ? ಕೆಲ್ಸಕ್ಕೆ ಈ ಅವತಾರದಲ್ಲಿ ಯಾವ ಕೆಲ್ಸಕ್ಕೆ? ಯಾವ ಕೆಲ್ಸಕ್ಕೆ ಹೋಗೋದು ಬೇಡ. ಅಲ್ಲ ಅದು ನಿಂಗೆ ಈ ಮನೆಯಲ್ಲಿರೋ ಲಾಯಕ್ಕಿಲ್ಲ, ಹೋಗಿ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಅಪ್ಪ ಅಮ್ಮ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ದಿನಾಗಲೂ ಜಗಳ ನೋಡಿ ನೋಡಿ ಸಾಕಾಗೋಗಿದೆ ನನಗೆ. ನಿಜಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಯಾವುದೋ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಅವಳನ್ನ ಕರ್ಕೊಂಡು ನಾನು ಹೋಗ್ತೀನಿ. ನೀವು ಮನೇನ ಖಾಲಿ ಮಾಡಿಬಿಡ್ರಿ, ಆದಮೇಲೆ ನಾನು ಮನೇನ ಮಾರಾಕ್ತೀನಿ. ಅಷ್ಟೇ ನಿಮ್ಮ ಟೈಮ್ ಇರೋದು. ಅದಾದಮೇಲೆ ನೀವು ಎಲ್ಲಿ ಹೋಗ್ತೀರಾ ನಾನು ಕೇಳಬೇಡ್ರಿ. ಅಲ್ಲ, ನಮಗೆ ನಮ್ಮ ಮಗ ಕಷ್ಟದ ಕಾಲದಲ್ಲಿ ಆಗ್ತಾನೆ ಅಂದ್ಕೊಂಡ್ರೆ ಇವತ್ತು ಯಾವುದೋ ಒಂದು ಹುಡುಗಿ ಜೊತೆ ಓಡೋಗಿದ್ದಾನೆ. ನಮ್ಮ ಮಗಳಿಗೆ ಅಷ್ಟೆಲ್ಲ ನೋವು ಕೊಟ್ವಿ ನಾವು. ಏನು ಮಾಡೋದು? ಇವಾಗ ನಮ್ಮನ್ನೆಲ್ಲ ಬೀದಿ ನಿಲ್ಸಿದ್ದಾನೆ. ಇವಾಗ ಕೊನೆಗಾಲದಲ್ಲಿ ನಮಗೆ ಆಸರೆ ಆಗೋದು ನಮ್ಮ ಮಗಳು ಮಾತ್ರನೇ. ಒಂದ್ಸಲ ಹೋಗಿ ನಮ್ಮ ಮಗಳನ್ನ ನಾವು ಕೇಳ್ಕೊಳ್ಳೋಣ. ಅಲ್ಲ, ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀವಲ್ಲ ನಾವು ಅವಳನ್ನ ಯಾವ ಮುಖ ಇಟ್ಕೊಂಡೋಗಿ ನಾವು ಸಹಾಯ ಕೇಳೋದು ಇವಾಗ? ಇಲ್ಲ, ನನಗೆ ಗೊತ್ತು, ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಅವಳು ನಮ್ಮ ಕೊನೆಗಾಲದಲ್ಲಿ ಕೈ ಬಿಡಲ್ಲ. ಅವಳು ನಮ್ಮನ್ನು ನೋಡ್ಕೊಂಡೇ ನೋಡ್ಕೊತಾಳೆ. ಒಂದ್ಸಲ ಹೋಗಿ ಕೇಳೋಣ, ಅವಳನ್ನ ಒಂದ್ಸಲ ಪ್ರಯತ್ನ ಮಾಡೋಣ. ಇಷ್ಟೆಲ್ಲ ಅವಮಾನ ಮಾಡಿದ್ದೀನಿ ನನ್ನ ಮಗಳಿಗೆ. ಇವಾಗ ಹೋಗಿ ಸಹಾಯ ಕೇಳಿದ್ದಾರೆ, ಅವಳು ಮಾಡ್ತಾಳಾ? ಈ ಜೀವನನೇ ಸಾಕಾಗಿದೆ ನನಗೆ. ಅಲ್ಲ ರೀ, ಹಾಗೆಲ್ಲ ಹೇಳಬೇಡಿ. ಒಂದೇ ಒಂದು ಕೊನೆ ಪ್ರಯತ್ನ ಮಾಡೋಣ. ಅಯ್ಯೋ, ಮಳೆ ಬರ್ತಿದೆ. ಬೇಡ ರೀ, ಹಾಗೆಲ್ಲ ಮಾಡ್ಕೊಳ್ಬೇಡ್ರಿ. ದಯವಿಟ್ಟು ಇಡೀರಿ. ಕೈಯಲ್ಲಿ ಆಗ್ತಾನೆ ಇಲ್ಲ. ನಾನು ಸಾಯ್ತೀನಿ. ನಿಮ್ಮ ಹತ್ರ ಇರೋದ್ಕಿಂತ ಸಾಯೋದೇ ಮೇಲು. ಈಗ ಹೇಳಿ, ನಾನು ಮಾಡ್ತಾ ಇರೋದ್ರಿಂದ ತಪ್ಪಿದೆಯಾ? ನನ್ನಂಥ ಹೆಣ್ಮಕ್ಳಿಗೆ ಸಾವೊಂದು ಬಿಟ್ಟು ಬೇರೆ ಏನು ದಾರಿ ಕಾಣುತ್ತೆ? ಹೇ ಐಂದ್ರಿ, ಏನು ಮಾಡ್ತಿದ್ಯಾ? ನನ್ನ ಬಿಡು ದಿವ್ಯಾ, ನಾನು ಸಾಯ್ಬೇಕು. ಹೇ, ನಾನು ಹೇಳೋದು ಕೇಳು, ಒಂದು ನಿಮಿಷ ಬಾಯ್ಲಿ. ಅಕ್ಕ, ಒಂದು ಎಲ್ಲಿಂದ ಕೊಡಿ, ತಗೋ ಕುಡಿ, ಸಮಾಧಾನ ಮಾಡ್ಕೊ. ಹೀಗೇನಾಯ್ತು ಹೇಳು? ಅದೇನಾಯ್ತು ಅಂದರೆ, ಇಷ್ಟೆಲ್ಲ ಆಯ್ತಾ? ಆದರೂ ನೀನು ತೊಗೊಂಡಿರೋ ನಿರ್ಧಾರ ತಪ್ಪು ಐಂದ್ರಿ. ನಿನ್ನ ಥರ ಎಲ್ಲ ಹೆಣ್ಮಕ್ಳು ಸಾವನ್ನೇ ಹುಡ್ಕೊಂಡು ಹೋದ್ರೆ ಭೂಮಿ ಮೇಲೆ ಸಾವಿರಾರು ಹೆಣ್ಮಕ್ಳು ಸಾಯಬೇಕಾಗುತ್ತೆ. ನೀನು ನಿನ್ನ ಕಷ್ಟನ ತೊಂದರೆ ಅಂದ್ಕೊಳ್ದೆ ಅದನ್ನು ನಿನ್ನ ಸಾಧನೆಗೆ ಮೆಟ್ಲಾಗಿ ಮಾಡ್ಕೊ. ಇದನ್ನು ನೀನು ಚಾಲೆಂಜ್ ಆಗಿ ತಗೋ. ಜೀವನದಲ್ಲಿ ಗೆಲ್ಬೇಕನ್ನೋ ಛಲ ಇಟ್ಕೋ. ಕಷ್ಟದಿಂದ ಬಂದು ಸಾಧನೆ ಮಾಡಿರೋರು ಸಾವಿರಾರು ಹೆಣ್ಮಕ್ಳಿದ್ದಾರೆ. ನೀನು ಈ ಕಷ್ಟನ ಗೆದ್ದರೆ ಆಗ ಆ ಹೆಣ್ಮಕ್ಳಲ್ಲಿ ನೀನು ಒಬ್ಳಾಗ್ತೀಯ. ಅಳ್ಬೇಡ, ನಿನಗೆ ನಾನಿದ್ದೀನಿ. ನಾನೇ ನಮ್ಮ ಅಪ್ಪನ ಆಫೀಸಲ್ಲಿ ಒಂದು ಕೆಲಸ ಕೊಡಿಸ್ತೀನಿ. ನೀನು ಬಾಳ್ಬೇಕಾಗಿರೋ ಜೀವನ ಇನ್ನೂ ತುಂಬ ಇದೆ. ನೀನು ಮಾಡಬೇಕಾಗಿರೋ ಸಾಧನೆ ಇನ್ನೂ ಇದೆ. ನಿನಗೆ ಬೆಲೆ ಕೊಡದವ್ರವ್ರ ಮುಂದೆ ನೀನು ಬದುಕಿ ತೋರಿಸ್ಬೇಕು. ಅಳ್ಬೇಡ, ನನ್ನ ಜೊತೆ ಬಾ, ಹೋಗೋಣ. ಅಮ್ಮ, ಐಂದ್ರಿ, 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 ಯಾರು? ಅಮ್ಮ, ಅಮ್ಮ, ದಯವಿಟ್ಟು ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಏನ್ ಮಾಡ್ತಿದ್ಯಾ? ಅಪ್ಪ, ಮಳೆ ಬರ್ತಿದೆ, ಬನ್ನಿಪ್ಪ ಒಳಗೆ, ಬನ್ನಿಪ್ಪ ಒಳಗೆ. ಇವಾಗ ಹೇಳಮ್ಮ, ಏನಾಯ್ತಪ್ಪ?
ಅಮ್ಮ ಐಂದ್ರಿ ಅದು ಇಷ್ಟೆಲ್ಲ ಆಯ್ತಾ? ಭಯ ಪಡ್ಬೇಡಿ, ನಾನಿದ್ದೀನಿ. ಬನ್ನಿ ನಮ್ಮನೆಗೆ ಹೋಗೋಣ. ಬನ್ನಿ ಬಾ. ಗಂಡಾಗಲಿ ಹೆಣ್ಣಾಗಲಿ ಯಾರು ಮೇಲಲ್ಲ ಕೀಳಲ್ಲ, ಎಲ್ಲರೂ ಸಮಾನರು. ಎಲ್ಲರಿಗೂ ಸರಿಯಾದ ಸಮಯ ಬರಬೇಕು ಅಷ್ಟೇ.